ಕೈಪಡೆಯಲ್ಲಿ ಅಧಿಕಾರ ಹಂಚಿಕೆಯ ಕದನ ನಿಲ್ಲುವಂತೆ ಕಾಣಿಸ್ತಿಲ್ಲ. ಸಿದ್ದು ಬಣ ವೈಲೆಂಟ್ ಆಗ್ತಿದ್ದಂತೆ ಡಿಕೆ ಬಣ ಸೈಲೆಂಟ್ ಆಗಿದೆ. ಸದ್ಯ ರಾಜ್ಯ ಕೈಪಡೆಯಲ್ಲಿ ಅಧಿಕಾರ ಹಂಚಿಕೆಯ ವಿಚಾರ ತಣ್ಣಗಾಗುವಂತೆ ಕಾಣಿಸ್ತಿಲ್ಲ. ಸಿದ್ದು ಬಣ ವೈಲೆಂಟ್ ಆಗ್ತಾ ಇದ್ದಂತೆ ಡಿಕೆ ಬಣ ಸೈಲೆಂಟ್ ಆಗಿದೆ. ಅಧಿಕಾರ ಹಂಚಿಕೆಯ ಕುರಿತು ಡಿಕೆ ಪರ ಆಪ್ತರು ಬ್ಯಾಟಿಂಗ್ ಬೀಸ್ತಿದ್ದಾರೆ. ಈಗ ಶಾಸಕರ ಫಾರಿನ್ ಟೂರ್, ಸತೀಶ್ ದಿಲ್ಲಿ ಪ್ರವಾಸ, ಸಿದ್ದು ಬಣ ಅಲರ್ಟ್ ಆಗ್ತಿದ್ದಂತೆ ಸದ್ಯ ಮೌನಕ್ಕೆ ಜಾರ್ತಿದ್ದಾರೆ ಡಿಕೆ ಶಿವಕುಮಾರ್ ಹಾಗೆ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡವರು. ಈ ಹಿಂದೆ ಯಾವಾಗ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಅಂಗಳಕ್ಕೆ ಹೋಗಿ ಬಂದ್ರು, ಅದಾದ ನಂತರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಬಣದವರು ಕೂಡ ಎಲ್ಲೋ ನಾವು ಸೈಲೆಂಟ್ ಆಗಿದ್ರೆ ವರ್ಕ್ ಆಗೋದಿಲ್ಲ ಅನ್ನೋದಾಗಿ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಈ ಹಿಂದಿನಿಂದಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ಭೇಟಿಗೆ ಬಹಳಷ್ಟು ಪ್ರಯತ್ನ ಮಾಡಿ ವಿಫಲರಾದಾಗ ಸೈಲೆಂಟ್ ಆಗೇ ಇದ್ರು. ಬಟ್ ಯಾವಾಗ ಸಮಯಾವಕಾಶ ಕೊಟ್ಟ ನಂತರದಲ್ಲಿ ನಾನು ಯಾರನ್ನ ಮೀಟ್ ಮಾಡಬೇಕು, ಯಾವ ವಿಚಾರವನ್ನ ಮಾತನಾಡಬೇಕು ಎಲ್ಲವನ್ನ ಮಾಡೇ ಬಂದಿದ್ದೀನಿ ಅನ್ನೋದಾಗಿ ಮಾಧ್ಯಮದ ಮುಂದೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟರು. ಆ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಬಣದವರು ಕೂಡ ಆಕ್ಟಿವ್ ಆಗಿರೋದು ಗೊತ್ತಾಗ್ತಾ ಇದೆ. ಸಂಬಂಧಪಟ್ಟಂತೆ ಅದರ ಬೆನ್ನಲ್ಲೇ ಫಾರಿನ್ ಟೂರ್ ಹೋಗಿರೋದು ಕೂಡ ಗಮನಿಸಬೇಕು. ಸುಮಾರು 11 ಜನ ಶಾಸಕರು, ಅದು ಕೂಡ ಅಧ್ಯಯನ ಪ್ರವಾಸ ಅನ್ನೋದಾಗಿ ಹೇಳಿ ಈಗ ಪ್ರವಾಸಕ್ಕೆ ಹೋಗಿದ್ದಾಗಿದೆ. ಮಾರ್ಚ್ 1ನೇ ತಾರೀಕಿಗೆ ಬರುವಂತ ಲಕ್ಷಣಗಳಿದೆ. ಇದ್ರ ಮಧ್ಯದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಬರುವ ತಿಂಗಳು 6 ವರ್ಷ ಕಂಪ್ಲೀಟ್ ಆಗತ್ತೆ. ಹಾಗಾಗಿ ಆ ಅಧ್ಯಕ್ಷ ಗಾದಿಯ ಮೇಲೆ ಸತೀಶ್ ಜಾರಕಿಹೊಳಿ ಕಣ್ಣಿಟ್ಟಂತೆ ಕಾಣಿಸ್ತಾ ಇದೆ. ಇಷ್ಟೆಲ್ಲ ಬೆಳವಣಿಗೆಯ ಮಧ್ಯೆ ಡಿಕೆ ಶಿವಕುಮಾರ್ ಆಪ್ತರು ಹಾಗೆ ಡಿಕೆ ಶಿವಕುಮಾರ್ ಸೈಲೆಂಟ್ ಆದಂತೆ ಕಾಣಿಸ್ತಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಏನು ಮಾತನಾಡದಂತೆ ಆಪ್ತರಿಗೆ ಸೂಚನೆ ಕೊಟ್ರ ಕನಕಪುರ ಬಂಡೆ ಅನ್ನುವ ಪ್ರಶ್ನೆ. ಹೈಕಮಾಂಡ್ ನಾಯಕತ್ವ ಬದಲಾವಣೆಯ ಬಗ್ಗೆ ಇಲ್ಲಿವರೆಗೂ ಸ್ಪಷ್ಟನೆ ನೀಡಿಲ್ಲ. ಹಾಗಾಗಿ ಸ್ಪಷ್ಟನೆ ನೀಡೋವರೆಗೂ ಆತುರದ ಮಾತು ಬೇಡ. ಬಜೆಟ್ ಅಧಿವೇಶನಕ್ಕೂ ಮುಂಚೆ ದೆಹಲಿಗೆ ಹೈಕಮಾಂಡ್ ನಾಯಕರಿಂದ ಬುಲಾವ್ ಬರುವ ನಿರೀಕ್ಷೆ ಇದೆ. ಜೊತೆಗೆ ಶಾಸಕರ ಟ್ರಿಪ್ ಬಗ್ಗೆ ಹೈಕಮಾಂಡ್ಗೆ ಸಂದೇಶವನ್ನ ಕೊಡಲೇಬೇಕು. ಹೀಗಾಗಿ ಅಧಿಕಾರ ಹಂಚಿಕೆ ಚಿಟಾಪಟಿಯಲ್ಲಿ ಸದ್ಯಕ್ಕಂತೂ ಆತುರದ ಮಾತು ಬೇಡ. ಈ ಲೆಕ್ಕಾಚಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ಅವರ ಆಪ್ತರಿಗೂ ಈ ಒಂದು ಮೆಸೇಜ್ ಅನ್ನು ಪಾಸ್ ಮಾಡಿರಬಹುದು. ಸಿದ್ದು ಆಪ್ತರ ತಂತ್ರಕ್ಕೆ ಮತ್ತೆ ಈ ಸೈಲೆಂಟ್ ಆಗಿರೋದೇ ಪ್ರತಿತಂತ್ರವಾಗಿ ಡಿಕೆ ಶಿವಕುಮಾರ್ ಹೊಸ ತಂತ್ರವನ್ನ ರೂಪಿಸಿರಬಹುದು. ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಟ್ರಬಲ್ ಶೂಟರ್, ಅಂದ್ರೆ ಯಾವ ರೀತಿ ತಮ್ಮ ಕೆಲಸವನ್ನ ಮಾಡಿಕೊಳ್ಳಬೇಕು ಅನ್ನೋದು ಬಹಳ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಆಪ್ತರಿಗೆ ಸೈಲೆಂಟ್ ಆಗಿರಿ, ಇಷ್ಟ ಬಂದ ರೀತಿಯಲ್ಲಿ ಮಾಧ್ಯಮದ ಮೂಲಕ ಹೇಳಿಕೆ ಕೊಡಬೇಡಿ ಅನ್ನೋದಾಗಿ ಕೂಡ ಮೊನ್ನೆ ದಿನವೂ ಇಕ್ಬಾಲ್ ಹುಸೇನ್ ಸೇರಿದಂತೆ ಅವರ ಪರವಾಗಿ ಆಗಾಗ ಶಾಸಕರು ಬ್ಯಾಟ್ ಬೀಸ್ತಾರಲ್ಲ, ಅವ್ರಿಗೂ ಕೂಡ ತಿಳಿ ಹೇಳುವ ಕೆಲಸವನ್ನ ಮಾಡಿದ್ರು. ಜೊತೆಗೆ ಮಾಧ್ಯಮದ ಮುಂದೆ ಆತುರವಾಗಿ ಮಾತನಾಡೋದು ಬೇಡ. ಯಾಕಂದ್ರೆ ಈ ಹಿಂದೆ ಕೂಡ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ಬಾಯಿ ಮುಚ್ಕೊಂಡು ನಿಮ್ ಕೆಲಸ ಮಾಡ್ಕೊಂಡು ಹೋಗಬೇಕು ಅಂದಿದ್ರು. ಹಾಗಾಗಿ ಅದೆಲ್ಲದರಿಂದ ಬುದ್ಧಿ ಕಲಿತಂತೆ ಕಾಣಿಸ್ತಾ ಇದೆ. ಸೊ ಇದರ ಮಧ್ಯದಲ್ಲಿ ಹೈಕಮಾಂಡ್ ನಾಯಕರಿಂದ ಬುಲಾವ್ ಕರೆಯುವ ಸಾಧ್ಯತೆ ಇದೆ. ಹಾಗಾಗಿ ಹೈಕಮಾಂಡ್ಗೆ ಒಂದು ಕಡೆ ಟ್ರಿಪ್ ಹೋಗಿರುವಂತಹ ಸಂದೇಶ ಅಥವಾ ಆ ವಿಚಾರವಾಗಿ ಕೂಡ ರಿಪೋರ್ಟ್ ಕೊಡಬೇಕು. ಯಾವ ಕಾರಣಕ್ಕೆ, ಯಾಕೆ ಬರೀ ಸಿಎಂ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರು ಮಾತ್ರ ಹೋಗಿದ್ರು. ಜೊತೆಗೆ ಈ ಹಿಂದೆ ಕೂಡ ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಅವರಿಂದ ಕೂಡ ರಿಪೋರ್ಟ್ ತೆಗೆದುಕೊಂಡಿದ್ರು. ಅವರು ಸ್ಪಷ್ಟಪಡಿಸಿದ್ರು ನಮ್ಮ ಇಲಾಖೆಯಿಂದ ಯಾವುದೇ ಸ್ಪಾನ್ಸರ್ಶಿಪ್ ಇಲ್ಲ ಅನ್ನೋದಾಗಿ. ಸೊ ಹಾಗಾಗಿ ಇಷ್ಟೆಲ್ಲ ಬೆಳವಣಿಗೆ ಅಥವಾ ಬದಲಾವಣೆ ಆಗಬೇಕು ಅನ್ನುವಂತಹ ವಿಚಾರದ ಮಧ್ಯದಲ್ಲಿ ಈ ಜಟಾಪಟಿಯಲ್ಲಿ ಸದ್ಯಕ್ಕೆ ಆತುರದ ಮಾತು ಬೇಡ ಅನ್ನುವಂಥ ಲೆಕ್ಕಾಚಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಇರೋದು ಮಾತ್ರ ಪಕ್ಕಾ ಅನ್ನೋದು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತುಕತೆ.